ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲರನ್ನ ಸಂಹರಿಸಬೇಕು ಅಂದ್ರೆ ನನಗೆ ಚಕ್ರಾಯುಧ ಬೇಕು. ತಾಯಿ ಜ್ವಾಲಮಾಲಿನಿಂದ ಪ್ರಾರ್ಥನೆ ಮಾಡಿ ಚಕ್ರಾಯುಧ ಪಡ್ಕೊಂಡು ಎಲ್ಲರನ್ನ ಸಂಹರಿಸಿ ನಾಗಮಣಿನ ಪಡ್ಕೊತೀನಿ. ಅಭಯ್, ಏನೋ ಇದು? ಮುಂದೆ ದಾರಿನೇ ಇಲ್ಲ. ಹ್ಞೂ ಕಣೋ, ಇಲ್ಲಿಂದ ಕಾರ್ ಹೋಗಲ್ಲ, ನಡ್ಕೊಂಡೇ ಹೋಗ್ಬೇಕು. ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ 2 ನಿಮಿಷ ಕಣೋ, ಭೈರವಿ ಗುಹೆ ಸಿಗುತ್ತೆ. ಹೌದು, ಭೈರವಿ ಗುಹೆ ಬಗ್ಗೆ ನಿನಗೆ ಹೇಗೆ ಗೊತ್ತು? ನಮ್ಮೂರಲ್ಲಿ ನನಗೆ ಗೊತ್ತಿರಲ್ವೇನೋ. ಅಭಯ್, 1 ನಿಮಿಷ. ನನ್ನ ಹೆಂಡತಿ ನಾನು ಇಷ್ಟಪಡೋದ್ರಲ್ಲಿ ಅರ್ಥ ಇದೆ. ನಿನಗೆ ಶಿವನ್ ಇಷ್ಟ ಅಂತ ಹೇಳ್ದಲ್ಲ, ಏನೋ ನಿನ್ನ ಮಾತಿನ ಅರ್ಥ? ಶಿವ ನೀನನ್ನ ನಂಬಿದಾಳೆ, ಅದಕ್ಕೆ. ಆದರೆ ನಾನು ನಿನ್ನ ಮಾತು ಕೇಳ್ತಿರ್ಬೇಕಾದ್ರೆ ನಿನ್ನ ಮುಖದಲ್ಲಿ ಕಾಳಜಿ ಕಾಣಿಸ್ತು, ನಿನ್ನ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತು. ಅಷ್ಟೇ ಅಲ್ಲ ಅಭಯ್, ನಿನ್ನ ಮಾತುಗಳಲ್ಲಿ ಹೇಳಕ್ಕಾಗ್ದಿರೋ ಭಾವನೆಗಳು ಕಾಣಿಸ್ತಿತ್ತು. ನನಗೆ ನಿನ್ನ ಮುಖದಲ್ಲಿ ಭಯ ಕಾಣಿಸ್ತಿದೆ. ನೀನು ನಿಜವಾಗ್ಲೂ ಪೊಲೀಸ್ ಆಫೀಸರಾ ಅಥವಾ ಬೇರೆ ಯಾರೋನಾ? ನಿಜ ಹೇಳೋ ಅಭಯ್, ಯಾರು ನೀನು? ವಿಶಾಲ್, ಈಗ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದು ಮುಖ್ಯನಾ? ಅಲ್ಲಿ ನೈನಿ ಶಿವಾನಿ ಅಪಾಯದಲ್ಲಿದ್ದಾರೆ, ಅವ್ರನ್ನ ಕಾಪಾಡೋದು ಮುಖ್ಯನಾ? ನಾನು ನಿನ್ನ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ, ಮೊದಲು ಅವ್ರನ್ನ ಕಾಪಾಡೋಣ ಬಾ. ಸರಿ. ನೈನಿ, ನಿನಗೆಲ್ಲ ಗೊತ್ತಾಗುತ್ತಲ್ವಾ? ಮೋಯ ಆಗಿರೋ ಮೋಹಿನಿ ಎಲ್ಲಿದ್ದಾಳೆ ಅಂತ ಹೇಳು, ದಯವಿಟ್ಟು ಹೇಳು. ವಿಶಾಲಾಕ್ಷಮ್ಮ ತಾಯಿ, ನೀನೇ ದಾರಿ ತೋರಿಸ್ಬೇಕು. ಇಲ್ಲೇ ಇದ್ದಾಳೆ. ಏಯ್ ಮೋಹಿನಿ, ನೀನು ಇಲ್ಲೇ ಅಡಗಿದ್ಯಾ ಅಂತ ನನಗೆ ಗೊತ್ತಾಗಿದೆ. ಪ್ರತ್ಯಕ್ಷ ಆದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲೇ ಸುಟ್ಟು ಭಸ್ಮ ಆಗೋಗ್ತೀಯಾ. ಕೊಡು, ನಾಗಮಣಿ ಕೊಡು. ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ನಾಗಮಣಿ ಮಾತ್ರ ನಾನು ಕೊಡೋದಿಲ್ಲ. ಸತ್ತು ಪ್ರೇತಾತ್ಮ ಆಗಿರೋ ನಿನಗೆಲ್ಲಿದೆ ಪ್ರಾಣ? ಯಾವುದೋ ಜನ್ಮದ ಪಾಪ ನಿನ್ನ ಪ್ರೇತಾತ್ಮನ ಹಾಕ್ಸಿದೆ. ಮುಕ್ತಿ ಸಿಗೋ ಅವಕಾಶ ಸಿಕ್ಕಿದಾಗ ಅದನ್ನ ಕಳ್ಕೋಬೇಡ. ತಾಯಿ ವಿಶಾಲಾಕ್ಷಮ್ಮನ ದಯೆಯಿಂದ ನಿನಗೆ ಮುಕ್ತಿ ಸಿಗೋ ಹಾಗೆ ಮಾಡ್ತೀನಿ. ಮುಕ್ತಿ ಬೇಕಾ? ಅತ್ತ ಮನುಷ್ಯಳು ಅಲ್ಲದ ಇತ್ತ ದೇವರಿಗೂ ಸಲ್ಲದ ಈ ಪ್ರೇತಾತ್ಮದ ಬದುಕು
ನನಗೆ ಸಾಕಾಗಿದೆ. ನನಗೆ ಮುಕ್ತಿ ಬೇಕು. ಹಾಗಾದ್ರೆ ನಾಗಮಣಿ ಎಲ್ಲಿದೆ ಅಂತ ಹೇಳು. ಶಿವಾನಿಗೆ ಅದನ್ನ ಕೊಟ್ಬಿಡು. ಎಲ್ಲರನ್ನ ಸಂಹರಿಸಬೇಕು ಅಂದ್ರೆ ನನಗೆ ಚಕ್ರಾಯುಧ ಬೇಕು. ತಾಯಿ ಜ್ವಾಲಮಾಲೆಯನ್ನೆಲ್ಲ ಪ್ರಾರ್ಥನೆ ಮಾಡಿ ಚಕ್ರಾಯುಧ ಪಡ್ಕೊಂಡು ಎಲ್ಲರನ್ನ ಸಂಹರಿಸಿ ನಾಗಮಣಿನ ಪಡ್ಕೊತೀನಿ. ಮುಗೀತು ವಿಶಾಲ್. ಆ ದಿಗ್ವಿಜಯ ಇದನಲ್ಲ, ಅವನು ಮನುಷ್ಯನೇ ಅಲ್ಲ, ಮನುಷ್ಯನ ರೂಪದಲ್ಲಿರೋ ನರ ರಾಕ್ಷಸ. ಅವನಿಗಿನ್ನೂ ರಕ್ತದ ದಾಹ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಇವತ್ತು ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಅವನ್ನ ಕೊಂದಾಕ್ಬಿಡ್ತೀನಿ. ಅಭಯ್ ಅಭಯ್ ಸುಮ್ಮನೆ ನನ್ನ ನಾಗಮಣಿನ ಕೊಟ್ಬಿಡು, ಇಲ್ಲಾಂದ್ರೆ ಸುಟ್ಟಾಕ್ಬಿಡ್ತೀನಿ. ಇಷ್ಟು ದಿವಸ ಬದುಕಿದ್ದೆ ನಾಗಮಣಿಗೋಸ್ಕರ. ಕೊಡು, ಇಲ್ಲ ಅಂದ್ರೆ ಪ್ರಿಯಕರನ್ ತರಾನೇ ಸಾವು ನನ್ನ ಕೈಯಿಂದಾನೆ. ನೀ ನನ್ನ ಏನು ಮಾಡಕ್ಕಾಗೋದಿಲ್ಲ. ಓಂ ನಮಃ ಶಿವಾಯ.
ಆಗಿದ್ದು ದಿಗ್ವಿಜಯ ಅಲ್ಲ ಶಿವಾನಿ. ಏನ್ ಹೇಳ್ತಾ ಇದೀಯ ನಯನಿ? ಹೌದು ಶಿವಾನಿ, ನನ್ನ ಕಣ್ಣಿಗೆ ಇವ್ರಲ್ದೆ ಮನೆಯಲ್ಲಿ ಇನ್ನೊಬ್ಬ ದಿಗ್ವಿಜಯ ಕಾಣಿಸ್ತಾ ಇದ್ದಾನೆ. ಇದು ಹೇಗ್ ಸಾಧ್ಯ? ಸಾಧ್ಯ ಇದೆ ನಾಗಿನಿ. ಈ ರೂಪ ಮನ್ಲೇ ಇರುತ್ತೆ ನೈನಿ. ಇನ್ನೊಂದು ರೂಪ ನಿನ್ ಜೊತೆ ಬರುತ್ತೆ. ಹೋಗು. ಒಂದೇ ರೂಪದಲ್ಲಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆ ಇರೋ ಶಕ್ತಿ ನಾನು. ಆ ಜನ್ಮ ಶತ್ರು ಈ ದಿಗ್ವಿಜಯ. ಅಂದ್ರೆ ಇಲ್ಲಿಗೆ ಬಂದಿದ್ದು ದಿಗ್ವಿಜಯನ ಇನ್ನೊಂದು ರೂಪನ? ಇದು ಹೇಗ್ ಸಾಧ್ಯ? ಯಾವುದೋ ಮಹಾಮಂತ್ರವಾದಿ ಆಶೀರ್ವಾದ ಅವನಿಗಿದೆ ಶಿವಾನಿ. ಅವನದ್ದು ರಕ್ತ ಬೀಜಾಸುರನ ಅಂಶ. ಸತ್ತವನು ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತಾನೆ. ಅವನಿಂದ ನೀನು ತುಂಬಾ ಎಚ್ಚರವಾಗಿರ್ಬೇಕು. ನಿನ್ನಂತ ಸ್ನೇಹಿತೆ ನನ್ನ ಜೊತೆ ಇರೋವರೆಗೂ ಯಾವ ದುಷ್ಟ ಶಕ್ತಿನೂ ನನಗೇನು ಮಾಡಕ್ಕಾಗಲ್ಲ ನಯನಿ. ನಯನಿ, ನಿನ್ನ ಸಹಾಯದಿಂದ ನನಗೆ ನಾಗಮಣಿ ಸಿಗೋ ಹಾಗಾಯ್ತು. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನನಗೆ ಯಾಕೆ ಧನ್ಯವಾದ ಹೇಳ್ತಾ ಇದ್ದೆ ಶಿವಾನಿ? ನೀನು ನಾಗಲೋಕದ ವಾಸಿ, ದೇವರ ಸ್ಥಾನದವಳು. ಆದರೆ ನೀನು ದೇವರ ಅಂಶದವಳಲ್ವಾ? ಯಾಕಿಂತ ಮಾತು? ನೀನು ಒಂಥರ ದೇವರಿದ್ದಾಗೇನೆ. ನಿನ್ನ ಜೊತೆ ಇಷ್ಟು ದಿನ ಕಾಲ ಕಳೆದೆ ಅನ್ನೋದೇ ನನ್ನ ಪುಣ್ಯ. ನಿನಗೆ ನಾನು ಧನ್ಯವಾದ ಹೇಳಬೇಕು. ನಾಗಮಣಿ ಸಿಗ್ದ ಹಾಗೆ ನಿನ್ನ ಪ್ರೀತಿನೂ ನಿನಗೆ ಸಿಗುತ್ತೆ. ದೇವಿ ಅಂಶ ಇರೋ ನಿನ್ನ ಬಾಯಿಂದ ಇಂಥ ಮಾತು ಬಂತು ಅಂದರೆ ಅದು ನನಗೆ ಸಿಕ್ಕಿರೋ ವರ. ನಿನಗೇನು ಬೇಕು ಹೇಳು, ನಾನು ಕೊಡ್ತೀನಿ. ನಿನ್ನ ಪ್ರೀತಿ, ನಿನ್ನ ವಿಶ್ವಾಸ, ನಿನ್ನ ಸ್ನೇಹ ಇದ್ದರೆ ಸಾಕು ಶಿವಾನಿ. ನನ್ನ ಗಂಡ, ನನ್ನ ಮಾಂಗಲ್ಯಕ್ಕೆ ಯಾವುದೂ ತೊಂದರೆ ಆಗದೆ ಇರೋ ಹಾಗೆ ಹರಿಸು ಸಾಕು. ಓಂ ನಮಃ ಶಿವಾಯ. ದೀರ್ಘ ಸುಮಂಗಲಿ ಭವ. 100 ವರ್ಷ ನೀನು ಮುತ್ತೈದೆಯಾಗಿ ಬಾಳು. ನಿನಗೆ ಯಾವ ತೊಂದರೆನೂ ಬರದೇ ಇರಲಿ. ಒಳ್ಳೆಯದಾಗಲಿ. ಮಹಾಶಕ್ತಿ, ಕಣ್ಮರೆಯಾಗಿ ನನ್ನ ಜೊತೆ ಬಾ. ಶಿವಾನಿ, ನೈನಿ, ಶಿವಾನಿ, ಏನದು ಗುಂಡಿನ ಶಬ್ದ? ಅದು ದಿಗ್ವಿಜಯ್ ಅಂಕಲ್ ಬೇಟೆಗೇನೋ ಬಂದಿರಬೇಕು. ಅದಕ್ಕೆ ಆ ಗುಂಡಿನ ಸದ್ದು ಕೇಳಿಸಿದೆ. ಅದು ಸರಿ, ನೀವಿಬ್ರೇನು ಇಲ್ಲಿ? ನಿಮಗೇನಾದರೂ ಸಮಸ್ಯೆ ಆಗಿರ್ಬೋದು ಅಂತ. ನಮಗೆ ಸಮಸ್ಯೆ ಆಗುತ್ತೆ ಅಂತನಾ? ನಿನಗೇನೇ ಸಮಸ್ಯೆ ಬಂದರೂ ಅದು ಅಭಯ್ಗೆ ಗೊತ್ತಾಗಲೇಬೇಕಲ್ಲ ಶಿವಾನಿ. ಹೇಗೆ ಗೊತ್ತಾಗುತ್ತೆ? ಅದು ಅಭಯ್
ಪೊಲೀಸ್ ಆಫೀಸರ್ ಅಲ್ವಾ, ಅದಕ್ಕೆ ಹೇಳ್ದೆ. ಪೊಲೀಸ್ ಆಫೀಸರ್. ಅಭಯ್, ನಾವು ಬಂದ್ ಕೆಲಸ ಮುಗೀತು, ನಾವಿನ್ ಹೊರಡ್ಬೋದಾ? ಆದಷ್ಟು ಬೇಗ ನೀನು ನಿನ್ನ ಗಂಡನ ಜೊತೆ, ನೀವು ನಿಮ್ಮ ಹೆಂಡತಿ ಜೊತೆ ನಮ್ಮ ಮನೆಗೆ ಬರೋ ಹಾಗಾಗ್ಲಿ. ಹುಷಾರ್. ಅಣ್ಣ ಅಣ್ಣ ಅಣ್ಣ, ತಕ್ಷಕ, ನೀನು ಇಲ್ಲಿ ಯಾಕೆ ಬಂದೆ? ನನ್ನ ಸಾವಾಯ್ತು ಅಣ್ಣ. ಆ ನಾಗಿಣಿಯ ಕಾರಣದಿಂದ ನನ್ನ ಸಾವಾಯ್ತು. ನನ್ನ ಕತೆ ಮುಗಿತು ಅಣ್ಣ. ನಾಗಮಣಿ ಇನ್ನೇನು ನನ್ನ ಕೈ ಸೇರ್ಬೇಕು ಅನ್ನೋ ಹೊತ್ತಿನಲ್ಲಿ ನನ್ನ ಪ್ರಾಣ ಹರಣವಾಯಿತು. ನಾಗಮಣಿ ಪಡ್ಕೊಳ್ಳೋದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ಅಣ್ಣ. ಅದರ ಆಸೆನ ಬಿಟ್ಬಿಡು. ನೀನು ನಂತರನೇ ಸತ್ತವನು. ನೀನೀಗ ಸಾವನ್ನ ಗೆದ್ಕೊಂಡಿದ್ಯಾ. ಮತ್ತೆ ನಿನ್ ಜೀವನದಲ್ಲಿ ಏನು ಸಾಧಿಸಕ್ಕಾಗದೆ ಇಷ್ಟೆಲ್ಲ ಕಷ್ಟಪಟ್ಟು ಪಡ್ಕೊಂಡಿರೋ ಶಕ್ತಿನ ವ್ಯರ್ಥ ಆಗೋ ತರ ಮಾಡ್ಕೋಬೇಡ. ತಕ್ಷಕ, ನಿನ್ನ ಯಾವತ್ತು ನನ್ನ ಬಳಿ ಸೇರಿಸ್ತಾ ಇದ್ದಿತ್ತು ನನ್ನ ಸ್ವಾರ್ಥವಾಗಿರಲಿಲ್ಲ. ನಾಗಮಣಿಯ ಹೋರಾಟದಲ್ಲಿ ನಾನ್ ಸತ್ರು ನನ್ನ ಪ್ರತಿಬಿಂಬವಾಗಿ ನೀನ್ ಇರ್ತೀಯ ಅಂತ. ಆದ್ರೆ ನೀನ್ ನನ್ನ ಅರ್ಥ ಮಾಡ್ಕೊಳ್ದೆ ಅರ್ಧ ದಾರಿಯಲ್ಲೇ ಪ್ರಯಾಣವನ್ನು ಮುಗಿಸ್ಬಿಟ್ಟೆ. ನಿನ್ನ ತಪ್ಪು ತಿಳ್ಕೊಂಡಿದ್ದೆ ಅಣ್ಣ. ನಾನು ನೀನು ಸರಿ ಅಂತ ತಿಳ್ಕೊಳ್ಳೋ ಹೊತ್ತಿನಲ್ಲೇ ನನ್ನ ಪ್ರಾಣ ಹರಣ ಆಗೋಯ್ತು. ನಾನು ಬರ್ತೀನಿ. ನಾಗಿಣಿ, ನನ್ನ ತಮ್ಮನ ಸಾವಿಗೆ ಕಾರಣರಾದವರ ಸಾವೇ ನನ್ನ ಗುರಿ, ಅದೇ ನನ್ನ ಶಪಥ. ನಾಗಮಣಿಯನ್ನು ವಶಪಡಿಸಿಕೊಂಡು ನನ್ನ ತಮ್ಮನನ್ನ ಮರಳಿ ಪಡ್ಕೊಳ್ತೇನೆ. ಇದು ಆ ಕರುಣದೇವನ ಮೇಲೆ ಆಣೆ. ಹೇಳು ಶಿವಾನಿ. ನಾಗಮಾತ, ನಾಗಮಣಿ, ಶಿವಾನಿ, ಗುರುದೇವ, ನಾಗಮಣಿ, ದುಷ್ಟ ದುರುಳರ ಪಾಲಾಗಿದ್ದ ನಾಗಮಣಿ ಈಗ ನಮ್ಮ ಕೈ ವಶವಾಗಿದೆ. ನಾಗಮಣಿ ಕೈ ಸೇರಿದ ತಕ್ಷಣ ಎಲ್ಲವೂ ಸರಿ ಹೋಗದು ನಾಗಮಾತ. ಆ ಮಹಾಪಾವನ ಮಣಿ ಕ್ಷುದ್ರ ಮಾನವರ ನೋಟಕ್ಕೆ ಸ್ಪರ್ಶಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲ, ನಾಗಮಣಿಯ ಶಕ್ತಿ ಪೂರ್ವ ರೂಪಕ್ಕೆ ಬರಲು ಆದಿಶೇಷನಲ್ಲಿರುವ ಶಕ್ತಿ ಅದಕ್ಕೆ ಸೇರಬೇಕು. ಹಾಗಾಗಿ ಆದಿಶೇಷ ಎಲ್ಲಿದ್ದಾನೆ ಎಂದು ಕಂಡು ಹಿಡಿಯಲೇಬೇಕು. ಅದೇ ಸಾಧ್ಯ ಆಗ್ತಿಲ್ಲ. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನಮ್ಗೆ ತಿಳಿತಾ ಇಲ್ಲ ಗುರುದೇವ. ಅವನು ಸಿಗದೆ ನಾಗಮಣಿಗೆ ಶಕ್ತಿ ಸೇರದೆ ನಾಗಮಣಿಯನ್ನು ಈ ಲೋಕಕ್ಕೆ ತರಲು ಸಾಧ್ಯವಿಲ್ಲ. ಹೋಗು, ಹುಡುಕು. ಅವನು ಆ ಲೋಕದ ಯಾವ ಮೂಲೆಯಲ್ಲಿದ್ದರೂ ಹುಡುಕು. ಅವನಿಗೆ ಅವನ ಪೂರ್ವ ಜನ್ಮವನ್ನು ನೆನಪಿಸು. ನಾಗಮಣಿಗೆ ಶಕ್ತಿ ಸೇರಿಸಿ ನಾಗಮಣಿ ಮತ್ತು ಆದಿಶೇಷನ ಜೊತೆಗೆ ನಾಗಲೋಕಕ್ಕೆ ಬಾ. ತಡವಾದರೆ
ಆ ಮಹಾಪಾವನ ಮಣಿಗೆ ಕ್ಷುದ್ರ ಶಕ್ತಿ ಆವಾಹನೆಯಾಗುವುದು. ಇದರಿಂದ ಲೋಕ ಕಂಟಕ ನೆನಪಿರಲಿ. ಸರಿ ಗುರುದೇವ, ನಾಗಮಣಿ ಸಿಕ್ಕಾಯ್ತು. ಇನ್ನು ಸಿಗಬೇಕಾಗಿರೋನು ಆದಿಶೇಷ ಮಾತ್ರ. ಅವನ್ನ ನಾನು ಹುಡುಕಿ ನಾವಿಬ್ರು ಸೇರಿ ಶತ್ರು ಸಂಹಾರ ಮಾಡಿ ನಂತರ ನಾಗಮಣಿನ ನಾಗಲೋಕಕ್ಕೆ ತಗೊಂಡು ಬರ್ತಿದೆ. ಆಶೀರ್ವಾದ ಮಾಡಿ ಗುರುದೇವ. ವಿಜಯೀ ಭವ.